ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನ ಮಾಡಿರೋದು. 6 ಡ್ರೋನ್ ದಾಳಿಯನ್ನ ಮಾಡಿದೆ. ಬಟ್ ಸೌದಿ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ವಿಫಲಗೊಳಿಸಿದೆ. ಡ್ರೋನ್ ಸುರಿಮಳೆಗೈತಾ ಇದೆ ಇರಾನ್. ಎಷ್ಟು ಡ್ರೋನ್ಗಳನ್ನ ತಯಾರು ಮಾಡಿಟ್ಕೊಳ್ಳಿದೆ ಅಂತಂದ್ರೆ ಅದರಲ್ಲಿರುವಂಥ 15% ಅಷ್ಟೇ ಈಗ ಖಾಲಿ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. 15ರಿಂದ 20%. ಇನ್ನೂ ಅಷ್ಟೊಂದು ಸ್ಟಾಕ್ಗಳನ್ನ ಇರಾನ್ ತನ್ನ ಬಳಿ ಇಟ್ಕೊಂಡಿದೆ, ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೊಂದು ಮಾಡಿ ಇಟ್ಕೊಂಡಿದೆ ಅಂತ ಹೇಳಿ. ಅಂದಾಜು ಪ್ರಕಾರ ಅವರ ಬಳಿ 50,000 ಡ್ರೋನ್ಗಳಿವೆ ಅಂತ ಹೇಳ್ತಾ ಇದ್ದಾರೆ. 50,000. ಈಗ ಬಳಕೆ ಮಾಡಿರೋದು ಎಷ್ಟು ಡ್ರೋನ್ಗಳು, ಇನ್ನೂ ಎಷ್ಟಿರಬೇಕು, ಇನ್ನೂ ಎಷ್ಟು ದಾಳಿ ಮಾಡುವಂಥ ಸಾಮರ್ಥ್ಯವನ್ನು ಅದು ಹೊಂದಿದೆ. ಪಾಪ ಏನಾಗುತ್ತೆ ಪರಿಸ್ಥಿತಿ ಸೌದಿಯ ವಿಚಾರದಲ್ಲ, ಸುತ್ತಮುತ್ತಲಿರುವಂಥ ರಾಷ್ಟ್ರಗಳು. ಓಕೆ ನೋಡಿ, ಇವಾಗ ಅವರ ಒಂದೊಂದೇ ದೇಶಗಳಲ್ಲಿ ಅಮೆರಿಕದ ನೆಲೆಗಳೇನಿದೆ ಅದನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಇರಾಕ್ ಕಡೆ ದೊಡ್ಡ ಗಮನ ಹರಿಸಿರಲಿಲ್ಲ, ಬಟ್ ಬಾಗ್ದಾದಲ್ಲಿ ಕೂಡ ಅಮೆರಿಕಾದವರ ನೆಲೆ ಇದೆ. ಸೊ ಈಗ ಬಾಗ್ದಾದ್ ಮೇಲೂ ಕೂಡ ದಾಳಿ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರಿಸಿದೆ. ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಇರಾನ್ ದಾಳಿ ಮಾಡಿರ್ತಕ್ಕಂಥದ್ದು. ಅಗೈನ್ ಅಲ್ಲಿರ್ತಕ್ಕಂಥ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದಾರೆ. 2 ಸ್ಫೋಟಕ ಡ್ರೋನ್ಗಳ ದಾಳಿಯನ್ನು ಇರಾನ್ ನಡೆಸಿದೆ. ಇರಾನ್ ದಾಳಿಯಲ್ಲಿ 4 ಮೃತಪಟ್ಟಿರೋ ಮಾಹಿತಿ ಅಂತ. ಬಟ್ ಈ ಹಿಂದೆನೇ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಅಮೆರಿಕ ರಾಯಭಾರಿ ಕಚೇರಿನಲ್ಲಿ ಕೆಲಸ ಮಾಡುವ ಅಮೆರಿಕ ಸಿಬ್ಬಂದಿಗಳನ್ನು ವಾಪಸ್ ಕರೆಸ್ಕೊಂಡ್ಬಿಟ್ಟಿತ್ತು ಅಮೆರಿಕ. ಬಟ್ ಸ್ಟಿಲ್ ಇವಾಗ ಒಂದು 4 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹುಡುಕಿ ಇರಾನ್ನವರು ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ರಾಯಭಾರಿ ಕಚೇರಿ ಬಾಗ್ದಾದ್ನಲ್ಲಿ ಇರ್ತಕ್ಕಂಥದ್ದು ಇರಾನ್ನ ಪಕ್ಕಕ್ಕೆ ಬರ್ತದೆ ಇರಾಕ್, ಅಲ್ಲಿ ಇವಾಗ ದಾಳಿ ಆಗಿದೆ.